ಆ, ಸುದೀಪ್ ಸರ್ ನಿಲ್ಸಿ ಒಂದು ಅವಕಾಶ ಕೊಟ್ಟಿದ್ರೆ ನೀವು ಬಿಗ್ ಬಾಸ್ ಮನೇಲಿ ಇರ್ತಾ ಇದ್ರ ಅನ್ನೋದು. ಇಲ್ಲ, ಅದು ಬೇಡ ಅಂತ ಬಂದ್ಮೇಲೆ ಈಗ ನನ್ನ ಬಲವಂತಾಗಿ ತಳ್ಳಿದ್ರೆ ಅದೇನೋ ಎಳ್ಕ ಬಂದು ನಾಯಿ ಮೊಲ ಹಿಡ್ದದ ಅಂತ ಗಾದೆನೇ ಹೇಳ್ತಾರೆ. ಹಂಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಅದನ್ನ ಮಾಡಕ್ ಹೋಗ್ಬಾರ್ದು. ಓಕೆ, ನಿಮ್ಮ ಹೆಂಡತಿ ನೀವು ಬಿಗ್ ಬಾಸ್ ಮನೇಲಿ ಚೆನ್ನಾಗಿರ್ಬೇಕು ಅಂತ ಬರೀ ಊಟ ಕಳಿಸ್ಬೇಕಾದ್ರೆ ನುಗ್ಗೆಕಾಯಿನೇ ಕಳಿಸ್ಕೊಟ್ಬಿಟ್ಟಿದ್ರು. ಚಂದ್ರಪ್ರಭು ಅವರು ನುಗ್ಗೆಕಾಯಿ ಪ್ರಿಯನಾ ಅಂದ. ಇಲ್ಲ, ನನಗೆ ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲೂ ನುಗ್ಗೆಕಾಯಿ ಸೊಪ್ಪು ಅದರಲ್ಲಿ ಸಾಂಬಾರು ಮಾಡೋದು ಅಥವಾ ಮೊಟ್ಟೆ ಹುರ್ಕೊಂಡು ತಿನ್ನೋದು, ನುಗ್ಗೆಕಾಯಿ ಸಾಂಬಾರು ಪಲ್ಯ ಅಂದ್ರೆ ಅವಾಗಿಂದ ನನಗೆ ತುಂಬ ಇಷ್ಟ. ನನ್ನ ಹೆಂಡ್ತಿ ನಮ್ಮ ಮದುವೆ ಆದಮೇಲೂ ಅಷ್ಟೇ, ನನ್ನ ಹೆಂಡ್ತಿ ಅದೇ ಜಾಸ್ತಿ ಪಲ್ಯ ಆಯಿತು ಮಾಡಿಕೊಡು ಅಂದರೆ ಮಾಡಿಕೊಡ್ತಾ ಇಲ್ಲು. ಅದೇನಾಗ್ಬೋದು ಅನ್ನೋ ನುಗ್ಗೆಕಾಯಿದೆ ಒಂದು ಕತೆ. ಅದು ನುಗ್ಗೆಕಾಯಿದೆ ಒಂಥರ ಬೇರೆ ಥರ ಕತೆ. ಒಳ್ಳೆ ಟೈಟ್ಲು ಯಾವ್ದಾರ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಗೊತ್ತಿರೋ ನುಗ್ಗೆಕಾಯಿ ಅಂತ ಇಟ್ಕೊತೆ ಒಳ್ಳೆ ಸಿನಿಮಾ ಮಾಡ್ಬೋದು. ಓಕೆ, ಸುದೀಪ್ ಸರ್ ಹೇಳ್ತಾ ಇರ್ತಾರೆ ನುಗ್ಗೆಕಾಯಿ ತಿನ್ನೋ ಸ್ವಲ್ಪ ಕಮ್ಮಿ ಮಾಡಿ ಬೇರೆಯವ್ರಿಗೂ ಸಿಗ್ಲಿ ನುಗ್ಗೆಕಾಯಿ ಅಂತ. ಅದೇ ಒಂದು ಸುಮ್ಮನೆ ಆಸೆ, ಒಂದು ಕಾಲು ಎಳೆ ಥರ ಮಾತಾಡೋರು ಅಷ್ಟೇ. ನನಗೆ ಅದೇನೋ ಓದಿರೋ ತುಂಬ ಇಷ್ಟ ನುಗ್ಗೆಕಾಯಿ ಅಂದರೆ. ಅಲ್ಲ, ವಾರದಲ್ಲಿ ಎಷ್ಟು ದಿನ ನುಗ್ಗೆಕಾಯಿ ಸಾಂಬಾರ್ ಮಾಡಿ? ಏನಿಲ್ಲ, ಊಟಕ್ಕೆ ಉಪ್ಪಿನಕಾಯಿ ಥರ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ತಿಂದರೆ ಒಂಥರ ಏನೋ ಖುಷಿ, ಚೆನ್ನಾಗಿರ್ತದೆ ಅಂತ. ಹೌದಾ? ಒಂದಿನ ಬಿಟ್ಟು ಹಂಗಾದ್ರೆ 6-7 days ಅಲ್ಲಿ 4 days ಇರುತ್ತೆ. 100%. ಒಂಚೂರು ಪಲ್ಯ ಥರ ಏನೋ ಮಾಡಿರ್ತಾರೆ, ಒಂದು 1 ಪೀಸ್ 2 ಪೀಸ್ ತಿಂದರೆ ಒಂಥರ ಭಾಳ ಚೆನ್ನಾಗಿರ್ತದೆ.